ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು ತುಂಬ ಇಂಪಾರ್ಟೆಂಟ್ ಅಪ್ಡೇಟು. KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬೆಲ್ ಟೈಮಿಂಗ್ಸನ್ನು ಕಂಪ್ಲೀಟಾಗಿ ರಿಲೀಸ್ ಮಾಡಿದ್ದಾರೆ. ಯಾವ ಬೆಲ್ ಟೈಮಿಂಗು, ಏನು ಮೀನಿಂಗ್ ಅನ್ನೋದನ್ನು ನಾನು ಅದರ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೇನೆ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ವಿಷಯಗಳು ನಿಮಗೆ ಇಲ್ಲಿ ತಿಳಿತದೆ. ಯಾಕಂದರೆ ನೀವಿಲ್ಲಿ ಏನು ಹೇಳ್ತಾರೆ, ಕ್ಲಾಸಲ್ಲಿರ್ಬೋದು ಅಥವಾ ನೀವು ಯಾವುದೋ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು, ಅಲ್ಲಿ ನೀವು ಎಕ್ಸಾಮ್ ಅಟೆಂಡ್ ಮಾಡೋದೇ ಬೇರೆ, ಮಾಕ್ ಟೆಸ್ಟ್ ಅಟೆಂಡ್ ಮಾಡೋದೇ ಬೇರೆ, ಎಕ್ಸಾಮ್ ಹಾಲಲ್ಲಿ ನೀವು ಟೆಸ್ಟನ್ನು ಅಟೆಂಡ್ ಮಾಡೋದೇ ಬೇರೆ. ಸೊ ತುಂಬ ಲಾಟ್ಸ್ ಆಫ್ ಡಿಫ್ರೆನ್ಸ್ಗಳಿರುತ್ತೆ. ಸೊ ನೀವು ಎಕ್ಸಾಮ್ ಒಳಗಡೆ ಹೋಗ್ಲಿಕ್ಕೆ ಮುಂಚೆ ಇದೆಲ್ಲದನ್ನು ಕಂಪ್ಲೀಟ್ಲಿ ಕ್ಲಾರಿಟಿ ತೊಗೊಂಡೋಗಿ. ಓಕೆ, ಸೊ ಒಳಗಡೆ ಹೋದ್ಮೇಲೆ ಆಮೇಲೆ ಕನ್ಫ್ಯೂಷನ್ ಆಗೋದು ಬೇಡ. ದಯವಿಟ್ಟು ಟಿಲ್ ದ ಎಂಡ್ ವಾಚ್ ಮಾಡಿ. ಇವರು ಯಾರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ರಿಲೀಸ್ ಮಾಡಿದಂತಹ ಈ ನೋಟಿಫಿಕೇಷನ್ನ ಅಥವಾ ಈ ಸರ್ಕ್ಯುಲರ್ನ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಹೇಳ್ತೇನೆ ನೋಡಿ. ಟಿಲ್ ದ ಎಂಡ್ ವಾಚ್ ಮಾಡಿ. ಓಕೆ, ಈಗ ನಿಮ್ಗೆ ಗೊತ್ತಿದೆ 23/4/2026 ಥರ್ಸ್ಡೇ ಗುರುವಾರ ಮಾರ್ನಿಂಗ್ 10:30 11:50 ಫಿಸಿಕ್ಸ್ ಎಕ್ಸಾಮ್ ಇರುತ್ತೆ. ಆ್ಯಂಡ್ ಆಫ್ಟರ್ನೂನು 2:30 3:50 ಕೆಮಿಸ್ಟ್ರಿ ಎಕ್ಸಾಮ್ ಇರುತ್ತೆ. ಫ್ರೈಡೇ 10:30 11:50 ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇರುತ್ತೆ. 2:30 3:50 ಬಯಾಲಜಿ ಎಕ್ಸಾಮ್ ಇರುತ್ತೆ. ಈಚ್ ಸಬ್ಜೆಕ್ಟು ಕ್ಯಾರೀಸ್ 60 ಮಾರ್ಕ್ಸ್. ದೆರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್. ವೆರಿ ಇಂಪಾರ್ಟೆಂಟ್, ಇದು ಎಲ್ರಿಗೂ ಗೊತ್ತಿದೆ. ನೀವು ಏನು ಹೇಳ್ತಾರೆ, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ಫಸ್ಟ್ ಪಾಯಿಂಟ್ ನಿಮ್ಮ ತಲೆಯಲ್ಲಿ ಏನಿರಬೇಕು ಅಂತ ಕೇಳಿದರೆ, ಎಲ್ಲ 60 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಓಕೆ, ಎಲ್ಲ 60 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ನಾನು ಹೇಳ್ತಾ ಇರೋದು ಎಲ್ಲ 60 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಅಂತ ಹೇಳ್ತಾ ಇರೋದು. ಎಲ್ಲ 60 ಕ್ವಶನ್ಸ್ಗಳು ರೈಟ್ ಆಗಬೇಕು ಅಂತ ಹೇಳ್ತಾ ಇಲ್ಲ. ನಿಮಗೆ ಎಬಿಲಿಟಿ ಇದ್ದರೆ 60ಗೆ 60 ರೈಟ್ ಮಾಡುವಂಥ ಎಬಿಲಿಟಿ ಇದ್ದರೆ ಮಾತ್ರ ಇದನ್ನು ತಲೆಯಲ್ಲಿಟ್ಕೊಳ್ಳಿ. ಬಟ್ ಯು ಶುಡ್ ಅಟೆಂಡ್ ಆಲ್ ದ 60 ಕ್ವಶನ್ಸ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತ ಕೇಳಿದರೆ, ನೀವು ಇನ್ ಕೇಸ್ ಒಂದೇ ಕ್ವಶನಿಗೆ ಈಗ OMR ಶೀಟನ್ನು ಫಿಲ್ ಮಾಡುವಾಗ ಸೆಕೆಂಡ್ ಕ್ವಶನಿಗೆ ಆನ್ಸರ್ ಗೊತ್ತಾಯಿತು ನಿಮಗೆ ಬಿ ಅಂತ ನೀವು ಇದು ಮಾಡ್ತೀರಾ, ಸರ್ಕಲ್ ಮಾಡ್ತೀರಾ. ನೆಕ್ಸ್ಟ್ ಥರ್ಡ್ ಕ್ವಶನಿಗೆ ಎಗೇನ್ C ಬಂತು ಅಂತ ಅಂದ್ಕೊಳ್ಳಿ. ಥರ್ಡ್ ಕ್ವಶನಿಗೆ ನೀವು ಅದನ್ನು ಥರ್ಡ್ ಕ್ವಶನಿಗೆ ಸರ್ಕಲ್ ಮಾಡೋ ಬದಲು ಮತ್ತೆ ಸೆಕೆಂಡ್ ಕ್ವಶನಿಗೆ ನೀವು C ಸರ್ಕಲ್ ಮಾಡಿದರೆ ಮಿಸ್ ಆಗಿ ಆವಾಗ ನಿಮಗೆ ಇದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಇನ್ ದ ಸೆನ್ಸ್, ನೀವು ಒಂದೇ ಕ್ವಶನಿಗೆ ಎರಡೆರಡು ಆಪ್ಷನಿಗೆ ರೌಂಡ್ ಅಪ್ ಮಾಡಿ ಬಂದರೆ ನಿಮಗೆ ಆನ್ಸರ್ ಅದಕ್ಕೆ ಮಾರ್ಕ್ಸ್ ಸಿಗೋದಿಲ್ಲ. ಯಾಕಂದರೆ ಇದನ್ನು ಕರೆಕ್ಷನ್ ಮಾಡೋದು OMR, ಆಪ್ಟಿಕಲ್ ಮಾರ್ಕರ್ ರೀಡರ್ ಅಂತ, ಅದು ಸ್ಕ್ಯಾನ್ ಮಾಡುತ್ತೆ. ಒಂದಿದ್ದರೆ ಮಾತ್ರ ಅದನ್ನು ಸ್ಕ್ಯಾನ್ ಮಾಡಿ ನಿಮಗೆ ಕೌಂಟ್ ಮಾಡುತ್ತೆ, ಇಲ್ಲದೇ ಇದ್ದರೆ ನಿಮ್ಗೆ ಕೌಂಟ್ ಆಗೋದಿಲ್ಲ. ಸೊ ನೆನಪಿಟ್ಕೊಳ್ಳಿ, ಒಂದು ಕ್ವಶನಿಗೆ ಒಂದೇ ಆನ್ಸರ್ ಬರೀಬೇಕು ಪ್ಲೀಸ್. ಓಕೆ, ಒಂದು ಸ್ಕೇಲ್ ಇಟ್ಕೊಳ್ಳಿ ಅಥವಾ ಒಂದು ಟೈಮ್ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡಿ, ಸರಿನಾ? ಈಗ ಬೆಲ್ ಟೈಮಿಂಗ್ಸಿಗೆ ಬಂದರೆ, ಬೆಲ್ ಟೈಮಿಂಗ್ಸ್ ವೆರಿ ಇಂಪಾರ್ಟೆಂಟು. ಮಾರ್ನಿಂಗ್ ನಿಮ್ಗೆ ಗೊತ್ತಿದೆ, ಮಾರ್ನಿಂಗ್ ಸೆಷನಲ್ಲಿ ಒಂದು ದಿನ ಫಿಸಿಕ್ಸ್ ಇರುತ್ತೆ, ನೆಕ್ಸ್ಟ್ ಡೇ ಮ್ಯಾಥ್ಸ್ ಇರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಓಕೆ, 23rd ಮಾರ್ನಿಂಗ್ ಫಿಸಿಕ್ಸ್ ಇರುತ್ತೆ, 24th ಮಾರ್ನಿಂಗ್ ಮ್ಯಾಥಮೆಟಿಕ್ಸ್ ಇರುತ್ತೆ. ಕರೆಕ್ಟ್ ನೆನಪಿಟ್ಕೊಳ್ಳಿ, 10:20ಗೆ ನೀವು ಎಕ್ಸಾಮ್ ಹಾಲ್ ಒಳಗಡೆ ಎಂಟ್ರಿ ಆಗಬೇಕು. ಅಂದರೆ ದಯವಿಟ್ಟು ನಾನು ಎಲ್ಲರಿಗೆ ಹೇಳೋದು, 10 o'clock ಒಳಗಡೆ ಕಾಲೇಜಲ್ಲಿ ಇರಿ. ದಯವಿಟ್ಟು ತುಂಬ 5 ಮಿನಿಟ್ಸಲ್ಲಿದ್ದಾಗ ಎಕ್ಸಾಮ್ ಹಾಲಿಗೆ ಬರೋದು, ಎಲ್ಲಿಗೆ ಹೋಗಬೇಕು, ಏನು ಬರಬೇಕು, ಆ ಥರ ಪ್ಯಾನಿಕ್ ಆಗಬೇಡಿ. ದಯವಿಟ್ಟು 10 o'clock ಒಳಗಡೆ ನೀವು ಎಕ್ಸಾಮ್ ಹಾಲ್ ಔಟ್ಸೈಡ್ ಬನ್ನಿ, ಕೂತ್ಕೊಳ್ಳಿ. ಯಾರ ಜೊತೆ ಡಿಸ್ಕಸ್ ಮಾಡದೇ ಇದ್ರೂ ನೋ ಪ್ರಾಬ್ಲಮ್. ಲಾಸ್ಟಿಗೆ ಒಂದು ಗ್ಲ್ಯಾನ್ಸ್ ಮಾಡೋದು, ಅದು ಇಷ್ಟ ಇದ್ದರೆ ಮಾತ್ರ ಫಾರ್ಮುಲಾ ಶೀಟನ್ನು ಗ್ಲ್ಯಾನ್ಸ್ ಮಾಡೋದು, ಇದನ್ನು ಮಾಡಿ ಸುಮ್ಮನೆ ಏನು ಹೇಳ್ತಾರೆ ಫ್ರೀಯಾಗಿ ಒಳಗಡೆ ಹೋಗಿ. ಓಕೆ, ಸೊ ದಯವಿಟ್ಟು 10 o'clockಗೆ ಅಟ್ಲೀಸ್ಟ್ 10 o'clockಗೆ ಎಕ್ಸಾಮ್ ಹಾಲ್ ಔಟ್ಸೈಡ್ ಪ್ರೆಸೆಂಟ್ ಇರಿ. 10:20ಗೆ ನಿಮ್ಮನ್ನು ಒಳಗಡೆ ಬಿಡ್ತಾರೆ. ಓಕೆ, ಬಟ್ ಒಳಗಡೆ ಬಿಡಲಿಕ್ಕೂ ಮುಂಚೆ ಕ್ಯಾಂಡಿಡೇಟ್ಸ್ ವಿಲ್ ಬಿ ಪರ್ಮಿಟೆಡ್ ಟು ಎಂಟರ್ ಆ್ಯಂಡ್ ಟೇಕ್ ದೇರ್ ಸೀಟ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಓನ್ಲಿ ಅಪಾನ್ ಶೋಯಿಂಗ್ ದೇರ್ CET 2026 ಅಡ್ಮಿಷನ್ ಟಿಕೆಟ್ ಅಲಾಂಗ್ ವಿತ್ ದ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್. ಒಂದು ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್ ಬೇಕೇ ಬೇಕು. ಎನಿಥಿಂಗ್ ಈಸ್ ಫೈನ್, ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಯಾವುದಾದ್ರೂ ಓಕೆ. ಐಡೆಂಟಿಟಿ ಕಾರ್ಡನ್ನು ದಯವಿಟ್ಟು ಮಿಸ್ ಮಾಡ್ಕೊಂಡು ಹೋಗಬೇಡಿ. ಒಂದನೇದು. ಎರಡನೇದು, ನಿಮ್ಮ ಅಡ್ಮಿಷನ್ ಟಿಕೆಟ್ ಬೇಕೇ ಬೇಕು, ಕಂಪಲ್ಸರಿ ಬೇಕು. ಆಮೇಲೆ ಅದನ್ನು ನೀವು ಗಡಿಬಿಡಿಯಲ್ಲಿ ಮನೆಯಿಂದ ಹೊರಡೋವಾಗಲೇ ಕಂಪ್ಲೀಟ್ ಚೆಕ್ ಮಾಡಿ. ಬಾಲ್ ಪಾಯಿಂಟ್ ಪೆನ್ ಇಟ್ಕೊಂಡಿದ್ದೀರಾ? ನಾನು ಹೇಳಿದ್ದೇನೆ, ಪ್ರಿಫರೇಬಲಿ ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್ ಇಸ್ ಬೆಟರ್. ಓಕೆ, ಒಳ್ಳೆಯದದು. ಒಂದು 3 to 4 ಬ್ಲ್ಯಾಕ್ ಬಾಲ್ ಪಾಯಿಂಟ್ ಪೆನ್, 3 to 4 ತೊಗೊಂಡೋಗಿ, ಒಂದೇ ತೊಗೊಂಡೋಗಬೇಡಿ. CETಯಲ್ಲಿ ಒಂದು ಟೈಮೇ ಕಡಿಮೆ ಇರುತ್ತೆ, ಬೇರೆಯವ್ರನ್ನ ನೀವು ಡಿಸ್ಟರ್ಬ್ ಮಾಡಲಿಕ್ಕೂ ಆಗೋದಿಲ್ಲ, ಅವರು ಕೂಡ ನಿಮಗೆ ರೆಸ್ಪಾಂಡ್ ಮಾಡುವಂತಹ ಇದರಲ್ಲೂ ಇರೋದಿಲ್ಲ, ಸಿಚುವೇಷನಲ್ಲೂ ಇರೋದಿಲ್ಲ. ಯು ಕಾಂಟ್ ಬ್ಲೇಮ್ ಎನಿವನ್. ಸೊ 3 to 4 ಬಾಲ್ ಪಾಯಿಂಟ್ ಬ್ಲ್ಯಾಕ್ ಕಲರ್ ಪೆನ್ನನ್ನು ತೊಗೊಂಡೋಗಿ ದಯವಿಟ್ಟು. 3 to 4 ಪ್ಲಸ್ ನಿಮ್ಮ ಅಡ್ಮಿಷನ್ ಟಿಕೆಟ್ ಅಂದರೆ ಹಾಲ್ ಟಿಕೆಟ್, CET ಹಾಲ್ ಟಿಕೆಟ್, ಆಮೇಲೆ ಬೋರ್ಡ್ಸಿದ ಹಾಲ್ ಟಿಕೆಟ್ ತೊಗೊಂಡು ಹೋಗಬೇಡಿ.
CETದು ಹಾಲ್ ಟಿಕೆಟ್ ಪ್ಲಸ್ ವ್ಯಾಲಿಡ್ ಐಡೆಂಟಿಟಿ ಕಾರ್ಡ್, ಎನಿ ಐಡೆಂಟಿಟಿ ಕಾರ್ಡ್ ಇಸ್ ಫೈನ್. ಲೈಕ್ ನಿಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡು ಯಾವುದಾದ್ರೂ ಫೈನ್, ತಗೊಂಡೋಗಿ ಇದನ್ನು ಚೆಕ್ ಮಾಡ್ತಾರೆ. ದ ಇನ್ವಿಜಿಲೇಟರ್ ಮಸ್ಟ್ ಕೇರ್ಫುಲಿ ವೆರಿಫೈ ದ ಫೋಟೋಗ್ರಾಫ್ ಆನ್ ದ ಅಡ್ಮಿಷನ್ ಟಿಕೆಟ್, ಐಡೆಂಟಿಟಿ ಕಾರ್ಡ್ ಆ್ಯಂಡ್ ನಾಮಿನಲ್ ರೋಲ್ ಮ್ಯಾಚಸ್ ದ ಕ್ಯಾಂಡಿಡೇಟ್ ಪ್ರೆಸೆಂಟ್ ಫಾರ್ ದ ಎಕ್ಸಾಮಿನೇಷನ್ ಆ್ಯಂಡ್ ದೆನ್ ಓನ್ಲಿ. ಅಂದರೆ ಪ್ರಸನ್ನಕುಮಾರ್ ಸರ್ ಹೇಳಿದ ಪ್ರಕಾರ ನಿಮ್ಮ ಹಾಲ್ ಟಿಕೆಟಲ್ಲಿ ಪ್ಲಸ್ ನಿಮ್ಮದು ಏನು ಐಡೆಂಟಿಟಿ ಕಾರ್ಡ್ ತೊಗೊಂಡೋಗಿರ್ತಾರಲ್ಲ ಪ್ಲಸ್ ಮೊಬೈಲ್ನಲ್ಲೂ ಕೂಡ ಅವ್ರು ವೆರಿಫೈ ಮಾಡ್ತಾರಂತೆ. ಮೇ ಬಿ ಅಪ್ಲಿಕೇಶನ್ ಇರ್ಬೋದು. ಸೊ ಅದರಲ್ಲಿ ವೆರಿಫೈ ಮಾಡಿ, ಮೂರನ್ನೂ ವೆರಿಫೈ ಮಾಡಿ ಅದಾದ ನಂತರನೇ ಇನ್ವಿಜಿಲೇಟರ್ ನಿಮ್ಮನ್ನು ಒಳಗಡೆ ಬಿಡೋದು. ಇದೆಲ್ಲ ದಯವಿಟ್ಟು ಮಿಸ್ಟೇಕ್ಸ್ ಮಾಡಬೇಡಿ. ನೀವು ಮಾಡೋ ಸಣ್ಣ ಪುಟ್ಟ ಮಿಸ್ಟೇಕು ನಿಮ್ಮದು ಕಂಪ್ಲೀಟ್ ಇಷ್ಟು ದಿನದ ಪ್ರಿಪರೇಷನನ್ನೇ ಹಾಳು ಮಾಡುತ್ತೆ. ಅದಕ್ಕೆ ನೀವು ಹಾಲ್ ಟಿಕೆಟನ್ನು ತೊಗೊಂಡೋಗೋದು ಪ್ಲಸ್ ನಿಮ್ಮ ಐಡೆಂಟಿಟಿ ಕಾರ್ಡನ್ನು ತೊಗೊಂಡೋಗೋದು ದಯವಿಟ್ಟು ಮರಿಬೇಡಿ. ಎಕ್ಸಾಮ್ ಹಾಲ್ಗೆ ಸ್ಕೇಲ್, ಪೆನ್ಸಿಲ್ ಎಲ್ಲದನ್ನು ತೊಗೊಂಡೋಗಿ, ನೋ ಪ್ರಾಬ್ಲಮ್. ಸ್ಕೇಲ್ ಬೇಕಾದರೆ ತೊಗೊಂಡೋಗಿ, ಪೆನ್ಸಿಲು, ಒಂದು 4 ಪೆನ್ ತೊಗೊಂಡೋಗಿ, ಅದೇನು ಪ್ರಾಬ್ಲಮ್ ಇಲ್ಲ. ಪೌಚು ಮತ್ತು ಇದೆಲ್ಲ ಇದು ಮಾಡ್ಕೊಂಡು ಎಲ್ಲೋ ಇರೋದಿಲ್ಲ, ಎಕ್ಸ್ಟ್ರಾ ಇದು. ಓಕೆ, ಡಿಜಿಟಲ್ ಗ್ಯಾಜೆಟ್ಸ್ಗಳು ಎಲ್ಲೋ ಇರೋದಿಲ್ಲ. ಓಕೆ, ಅದಾದಮೇಲೆ ಇನ್ವಿಜಿಲೇಟರ್ ಏನು ಮಾಡ್ತಾರೆ ನಿಮಗೆ, ದ ಇನ್ವಿಜಿಲೇಟರ್ ಶುಡ್ ಡಿಸ್ಟ್ರಿಬ್ಯೂಟ್ ದ OMR ಆನ್ಸರ್ ಶೀಟ್ಸ್. ಇಲ್ಲಿ ಕೊಡೋದು ನಿಮಗೆ ಆನ್ಸರ್ ಶೀಟ್ಸ್ಗಳು ಮಾತ್ರ. ಆನ್ಸರ್ ಶೀಟ್ ಅಂದರೆ ಏನು ಹೇಳಿ, OMRನ ನೀವು ಫಿಲ್ ಮಾಡ್ತೀರಾ ನೋಡಿ, ಅದನ್ನು ಮಾತ್ರ ನಿಮ್ಗೆ ಕೊಡೋದು. ಕ್ವಶನ್ ಪೇಪರ್ನ ಫಸ್ಟ್ ಕೊಡೋದಿಲ್ಲ. ನೀವು ಎಂಟ್ರಿ ಆಗ್ತಾನೆ ನಿಮಗೆ OMRನ ಕೊಡ್ತಾರೆ, ಅದರಲ್ಲಿ ನೀವು ರೌಂಡ್ ಅಪ್ ಮಾಡ್ತೀರಾ ನೋಡಿ ಅದು. ಓಕೆ, ಸಿಂಗಲ್ ಶೀಟ್ ಇರುತ್ತೆ. ಸೊ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ನೀವು ಒಳಗಡೆ ಹೋಗ್ತೀರಾ, ಒಳಗಡೆ ಹೋದ್ಮೇಲೆ ನಿಮಗೆ OMR ಶೀಟನ್ನು ಕೊಡ್ತಾರೆ. ಆವಾಗ ಆ ಕೊಟ್ಟ ಟೈಮಿಂಗ್ಸಲ್ಲಿ, ಇದು ಎಷ್ಟು ನೀವು ಒಳಗಡೆ ಬಿಡ್ತಾರೆ ನೋಡಿ, ಅಲ್ಲೇ ಕೊಟ್ಟ ಟೈಮಿಂಗ್ಸಲ್ಲೇ ನಿಧಾನವಾಗಿ ದಯವಿಟ್ಟು ಸ್ಟೂಡೆಂಟ್ಸು ಕ್ಯಾಪಿಟಲ್ ಲೆಟರಲ್ಲಿ ನಿಮ್ಮ ನೇಮನ್ನು ಬರೀಬೇಕು. OMR ಆನ್ಸರ್ ಶೀಟಲ್ಲಿ ಕ್ಯಾಪಿಟಲ್ ಲೆಟರಲ್ಲಿ ನಿಮ್ಮ ನೇಮನ್ನು ಬರೀಬೇಕು. ಇದು ಇಂಪಾರ್ಟೆಂಟು. ಎರಡನೇದು, ಆಫ್ಟರ್ವರ್ಡ್ಸ್ ಕ್ಯಾಂಡಿಡೇಟ್ ಹ್ಯಾವ್ ಟು ಕೇರ್ಫುಲಿ ಎಂಟರ್ ದ CET ನಂಬರ್. ದಯವಿಟ್ಟು 1 by 1 ನಂಬರ್ ಬೈ ನಂಬರ್ ಅಲ್ಲಿ ನಿಮ್ಮ ಹಾಲ್ ಟಿಕೆಟನ್ನು ನೋಡಿ, ನಂಬರ್ ನೋಡಿ, ಇಲ್ಲಿ ತುಂಬ ಕೇರ್ಫುಲಿ ಪ್ಲೀಸ್. ಯಾಕಂದರೆ ಈ ಒಂದು ಮಿಸ್ಟೇಕ್, ನಾನು ಹೇಳ್ತೇನಲ್ಲ, ವೈಟ್ನರ್ ಹಾಕೋಕ್ಕಾಗೋದಿಲ್ಲ ಅಂತಲ್ಲ, ನಿಮ್ಗೆ ಆ ಟೈಮಲ್ಲಿ ಒಂದು ಮಿಸ್ಟೇಕ್ ಆದರೆ ಆಗೋ ಪ್ಯಾನಿಕ್ ಇದೆ ನೋಡಿ, ಅದು ಯಾರಿಗೂ ಬೇಡ. ಸೊ ದಯವಿಟ್ಟು ಬೇಡ, ಆದಷ್ಟು ಟೈಮ್ ತಗೊಳ್ಳಿ, ನೋ ಪ್ರಾಬ್ಲಮ್, ಟೈಮ್ ಇದೆ, ಯು ಹ್ಯಾವ್ ಟೈಮ್. ನಿಧಾನವಾಗಿ CET ನಂಬರ್ನ ಬರೀನಿ. ಸರ್ಕಲ್ ಮಾಡುವಾಗ ಅಥವಾ ಶೇಡ್ ಮಾಡುವಾಗ ಪ್ಲೀಸು ಎರಡು ಟೈಮ್ ಕ್ರಾಸ್ ಚೆಕ್ ಮಾಡಿ. ಓಕೆ, CET ನಂಬರ್ ಪರ್ಫೆಕ್ಟ್ ಆಗಿರಬೇಕು ಬರೆದಿದ್ದು, ಪ್ಲಸ್ ಶೇಡೆಡ್ಡು ಕೂಡ ಕರೆಕ್ಟಾಗಿರಬೇಕು. ದ ಕ್ಯಾಂಡಿಡೇಟ್ ಶುಡ್ ವೆರಿಫೈ ದ CET ನಂಬರ್ ರಿಟರ್ನ್ ಆನ್ ದ OMR ಶೀಟ್ ವಿತ್ ದಟ್ ಆಫ್ ದ CET ನಂಬರ್ ಪ್ರಿಂಟೆಡ್ ಆನ್ ದ ಅಡ್ಮಿಷನ್ ಟಿಕೆಟ್. ಟೂ ಟೈಮ್ಸ್ ಕ್ರಾಸ್ ಚೆಕ್ ಮಾಡಿ ದಯವಿಟ್ಟು. ಅದಾದಮೇಲೆ ನೆಕ್ಸ್ಟ್ ಬೆಲ್ ಆಗುತ್ತೆ, ಸೆಕೆಂಡ್ ಬೆಲ್ ಎಟ್ 10:30. ಈ 10 ಮಿನಿಟ್ಸ್ ಒಳಗಡೆ ನೀವು ಇದನ್ನೆಲ್ಲ ಮುಗಿಸ್ಕೊಂಡಿರ್ಬೇಕು. ಲೈಕ್ ನಿಮ್ಮ ನೇಮನ್ನು ಬರೆಯೋದು ಕ್ಯಾಪಿಟಲ್ ಲೆಟ್ರಲ್ಲಿ, OMR ಶೀಟಲ್ಲಿ ನಿಮ್ಮ CET ನಂಬರ್ನ ಬರೆಯೋದು, ಮತ್ತು ಶೇಡ್ ಮಾಡೋದು, ಅದೆಲ್ಲ ಮುಗಿಸ್ಕೊಂಡು ಇರಲೇಬೇಕು. ವೆರಿ ಕೇರ್ಫುಲಿ. ಈ 10 ಮಿನಿಟ್ಸು ತುಂಬ ಇಂಪಾರ್ಟೆಂಟು. ಓಕೆ, ಅದಾದಮೇಲೆ 10:30ಗೆ ಸೆಕೆಂಡ್ ಬೆಲ್ ಆಗುತ್ತೆ. ಈಗ ದ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಅಥವಾ ಕಸ್ಟೋಡಿಯನ್ ಶುಡ್ ಡಿಸ್ಟ್ರಿಬ್ಯೂಟ್ ದ ಸೀಲ್ಡ್ ಕ್ವಶನ್ ಪೇಪರ್ ಪ್ಯಾಕ್ಡ್ ಟು ದ ರೂಮ್ ಇನ್ವಿಜಿಲೇಟರ್ಸ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಎಟ್ 10:30. ಮಾರ್ನಿಂಗ್ ಆದರೆ 10:30, ಆಫ್ಟರ್ನೂನ್ ಆದರೆ 2:30. ಬರ್ತಾರೆ ಒಬ್ಬರು, ಅವ್ರ ಹೆಸರು ದ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಅಥವಾ ಅವ್ರನ್ನ ಕಸ್ಟೋಡಿಯನ್ ಅಂತ ಕರೀತಾರೆ. ಅವರು ಬರ್ತಾರೆ, ಕ್ವಶನ್ ಪೇಪರ್ನ ಹಿಡ್ಕೊಂಡು ಬರ್ತಾರೆ, ಬಂದು ಇನ್ವಿಜಿಲೇಟರಿಗೆ ಕೊಡ್ತಾರೆ. ರೆಸ್ಪೆಕ್ಟಿವ್ ಎಕ್ಸಾಮ್ ಹಾಲ್ನ ಇನ್ವಿಜಿಲೇಟರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಇನ್ವಿಜಿಲೇಟರ್ ಇದನ್ನು ಅನೌನ್ಸ್ ಮಾಡಬೇಕು. ಓಕೆ, ನೋಡ್ಕೊಳ್ಳಿ, ದಯವಿಟ್ಟು ನೋಡ್ಕೊಳ್ಳಿ. ಅನೌನ್ಸ್ ಮಾಡದೇ ಇದ್ರೆ ನೀವು ಕೇಳ್ಬೋದು, ಯಾಕಂದರೆ ಇಟ್ ಈಸ್ ಮಸ್ಟ್ ಆ್ಯಂಡ್ ಶುಡ್. ದ ಇನ್ವಿಜಿಲೇಟರ್ ಶುಡ್ ಲೌಡ್ಲಿ ಅನೌನ್ಸ್ ಬೈ ಶೋಯಿಂಗ್ ದ ಸೀಲ್ಡ್ ಕ್ವಶನ್ ಪೇಪರ್. ನಿಮಗೆ ಸೀಲ್ಡ್ ಕ್ವಶನ್ ಪೇಪರ್ನ ತೋರಿಸ್ತಾರೆ. ಓಕೆ, ತೋರಿಸಿ ಪ್ಯಾಕೆಟ್ ಟು ದ ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್. ಎಲ್ರಿಗೂ ತೋರಿಸ್ತಾರೆ, ಸೀಲ್ಡ್ ಅಂತ ಬರ್ದಿರುತ್ತೆ ಅಥವಾ ಮೇಲ್ಗಡೆ ಸೀಲ್ ಹಾಕಿರ್ತಾರೆ. ಸೊ ಅದನ್ನು ತೋರಿಸಿ ಅವ್ರು ಹೇಳಬೇಕು, ದ ಸೀಲ್ ಆಫ್ ದ ಕ್ವಶನ್ ಪೇಪರ್ ಪ್ಯಾಕೆಟ್ ಈಸ್ ಫುಲ್ಲಿ ಇಂಟ್ಯಾಕ್ಟ್. ನೌ ಐ ರಿಕ್ವೆಸ್ಟ್ ಎನಿ 2 ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಹಿಯರ್ ಟು ಕ್ಲಾರಿಫೈ ದ ಸೇಮ್ ಆನ್ ದಿಸ್ ಪ್ಯಾಕೆಟ್ ಸೊ ದಟ್ ಐ ಕ್ಯಾನ್ ಓಪನ್ ದ ಸೀಲ್ ಆಫ್ ದ ಕ್ವಶನ್ ಪೇಪರ್ ಪ್ಯಾಕೆಟ್. ಇದನ್ನು ಅನೌನ್ಸ್ ಮಾಡ್ತಾರೆ, ಹೇಳ್ತಾರೆ ಸೀಲ್ ಇದೆ, ದಯವಿಟ್ಟು ಯಾರಾದರೂ ಇಬ್ಬರು ಕ್ಯಾಂಡಿಡೇಟ್ ಅವರೇ ಸೆಲೆಕ್ಟ್ ಮಾಡ್ತಾರೆ, ಯಾರನ್ನಾದರೂ ಇಬ್ಬರನ್ನ ಬಂದು ಚೆಕ್ ಮಾಡಿ, ಸೀಲ್ ಇದೆಯಾ ಇಲ್ವ ಅಂತ ಚೆಕ್ ಮಾಡಿ. ಅದಾದ ನಂತರನೇ ಅವರು ಅದನ್ನು ಓಪನ್ ಮಾಡಬೇಕು. ಚೆಕ್ ಮಾಡುವಾಗ ಕೇರ್ಫುಲಿ ಚೆಕ್ ಮಾಡಿ, ಗೊತ್ತಾಯ್ತಾ? ಇದು ನಿಮ್ಮ ಏನು ರೈಟ್ಸ್, ಅದರಲ್ಲಿ ಏನೂ ಇದಿಲ್ಲ. ಓಕೆ, ಚೆಕ್ ಮಾಡಿ ಆದಮೇಲೆ ಆ್ಯಂಡ್ ಶುಡ್ ಆಬ್ಟೈನ್ ಸಿಗ್ನೇಚರ್ ಆಫ್ ಎನಿ 2 ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್.
ಅಂದರೆ ಸೀಲಲ್ಲಿ ಏನು ಸೀಲ್ ಬ್ರೋಕನ್ ಆಗಿಲ್ಲ ಅಂತ ಕನ್ಫರ್ಮೇಷನ್ಗೆ ಯಾವುದಾದ್ರೂ 2 ಕ್ಯಾಂಡಿಡೇಟ್ಸ್ ಇದು ತಗೊಳ್ತಾರೆ, ಏನು ಸಿಗ್ನೇಚರ್ ತಗೊಳ್ತಾರೆ. ಅದಾದಮೇಲೆ ದ ಇನ್ವಿಜಿಲೇಟರ್ ಶುಡ್ ಓಪನ್ ದ ಕ್ವಶನ್ ಪೇಪರ್ ಪ್ಯಾಕೆಟ್ ಆ್ಯಂಡ್ ಡಿಸ್ಟ್ರಿಬ್ಯೂಟ್ ದ ಕ್ವಶನ್ ಬುಕ್ಲೆಟ್ಸ್ ಇನ್ ದ ಪ್ರಿಸ್ಕ್ರೈಬ್ಡ್ ಮ್ಯಾನರ್ ಓನ್ಲಿ ಅಟ್ 10:35 AM. 10:20ಗೆ ರೂಮ್ ಒಳಗಡೆ ಎಂಟ್ರಿ ಆದ್ರಿ, 10:20ಇಂದ 10:30ಗೆ ನಿಮಗೆ ಆನ್ಸರ್ ಶೀಟ್ನ OMR ಕೊಟ್ಟಿರ್ತಾರೆ. ಅಲ್ಲಿ ನಿಮ್ಮ ನೇಮನ್ನು ಫಿಲ್ ಮಾಡಿ ಆದಮೇಲೆ ನಿಮ್ಮದು ಏನು ಹಾಲ್ ಟಿಕೆಟ್ ನಂಬರ್ನ ಫಿಲ್ ಮಾಡಿದ್ರಿ. ಅದಾದಮೇಲೆ 10:30ಗೆ ಕಸ್ಟೋಡಿಯನ್ ಬರ್ತಾರೆ, ಕ್ವಶನ್ ಪೇಪರ್ನ ಇನ್ವಿಜಿಲೇಟರಿಗೆ ಕೊಡ್ತಾರೆ. ಇನ್ವಿಜಿಲೇಟರ್ ಅನೌನ್ಸ್ ಮಾಡ್ತಾರೆ ಇದು ಸೀಲ್ ಓಪನ್ ಆಗಿಲ್ಲ ಅಂತ. ಅನೌನ್ಸ್ ಮಾಡಿದ ನಂತರ ಯಾವುದಾದ್ರೂ ಇಬ್ಬರು ಸ್ಟೂಡೆಂಟ್ಸ್ಗಳನ್ನು ಕರೆದು ಹೇಳ್ತಾರೆ ಚೆಕ್ ಮಾಡಿ ಅಂತ. ಅವ್ರು ಚೆಕ್ ಮಾಡ್ತಾರೆ. ಆಮೇಲೆ ಯಾವುದಾದ್ರೂ ಇಬ್ಬರು ಕ್ಯಾಂಡಿಡೇಟ್ಸ್ಗಳು ಅವ್ರನ್ನೇ ಇರ್ಬೋದು ಅಥವಾ ಬೇರೆ ಕ್ಯಾಂಡಿಡೇಟ್ಸ್ಗಳು ಆಗಿರ್ಬೋದು, ಅವರಿಂದ ಸಿಗ್ನೇಚರ್ ತಗೊಳ್ತಾರೆ ಕನ್ಫರ್ಮೇಷನ್ಗೆ. ಅದಾದ ನಂತರ ಈ 5 ಮಿನಿಟ್ಸ್ ಆದಮೇಲೆ ಅಂದರೆ 10:35ಗೆ ಅವ್ರು ಏನು ಹೇಳ್ತಾರೆ, ಕ್ಯಾಂಡಿಡೇಟ್ಸ್ ಪ್ರೆಸೆಂಟ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಅವರಿಗೆ ಕ್ವಶನ್ ಬುಕ್ಲೆಟನ್ನು ಕೊಡ್ತಾರೆ. ಓಕೆ, ಅದಾದಮೇಲೆ ಓನ್ಲಿ ಇನ್ವಿಜಿಲೇಟರ್ಸ್ ಆರ್ ಆಥರೈಸ್ಡ್ ಸೀಲನ್ನು ಓಪನ್ ಮಾಡಲಿಕ್ಕೆ, ಕ್ವಶನ್ ಪೇಪರ್ನ ಸೀಲನ್ನು ಓಪನ್ ಮಾಡಲಿಕ್ಕೆ ಅಥವಾ ಕ್ವಶನ್ ಬುಕ್ಲೆಟನ್ನು ಓಪನ್ ಮಾಡಲಿಕ್ಕೆ ಇನ್ವಿಜಿಲೇಟರ್ ಬಿಟ್ಟು ಬೇರೆ ಯಾರೂ ಬರಲಿಕ್ಕಿಲ್ಲ. ಅಡ್ಮಿನಿಸ್ಟ್ರೇಟರ್, ಪ್ರೆಸಿಡೆಂಟ್, ಚೇರ್ಮನ್, ಕಸ್ಟೋಡಿಯನ್, ಸೆಕ್ರೆಟ್ರಿ ಯಾರಿಗೂ ಇದರ ಹಕ್ಕಿಲ್ಲ. ದಿಸ್ ಈಸ್ the only invigilators are authorized to open the question paper packed in the manner prescribed above. The other staffs involved in examination duty are not authorized. ಬೇರೆ ಯಾರೇ ಬಂದು ಇದನ್ನು ಓಪನ್ ಮಾಡಿದರೆ ನೀವು ಅದನ್ನು ಕಂಪ್ಲೇಂಟ್ ಮಾಡ್ಬೋದು, ನೆನ್ಪಿಟ್ಕೊಳ್ಳಿ. ಈಗ ನಿಮ್ಮ ವರ್ಷನ್ ಕೋಡ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಆನ್ಸರ್ ಬುಕ್ಲೆಟ್ ಇದೆಯಲ್ಲ, ಅಂದರೆ ನಿಮ್ಮದು ವರ್ಷನ್ ಕೋಡ್ ಆಫ್ ದ ಕ್ವಶನ್ ಬುಕ್ಲೆಟ್ ಶೇಡ್ ದ ರೆಸ್ಪೆಕ್ಟಿವ್ ಸರ್ಕಲ್ ಆನ್ ದ ಸ್ಪೇಸ್ ಪ್ರೊವೈಡೆಡ್ ಇನ್ ದ OMR ಆನ್ಸರ್ ಶೀಟ್. ಫಸ್ಟಿಗೆ 10:20ಇಂದ 10:30 ಒಳಗಡೆ ನಿಮಗೊಂದು OMR ಆನ್ಸರ್ ಶೀಟ್ ಕೊಟ್ಟಿರ್ತಾರೆ ನೋಡಿ, ಅಲ್ಲಿ ನಿಮ್ಮ ಹೆಸರನ್ನು ಮತ್ತು ನಿಮ್ಮ ಹಾಲ್ ಟಿಕೆಟ್ ನಂಬರನ್ನ ನೀವು ಶೇಡ್ ಮಾಡಿರ್ತೀರ ನೋಡಿ. ಇವಾಗ ಅಲ್ಲಿ ನಿಮ್ಗೆ ಸಿಕ್ಕಿರೋ ಕ್ವಶನ್ ಪೇಪರ್ ಬುಕ್ಲೆಟ್ನ ವರ್ಷನ್ ನಂಬರ್ನ ಇದು ಮಾಡಬೇಕು. A1, A2, A3, A4, B1, B2, B3, B4 ಲೈಕ್ ದ್ಯಾಟ್ ಇರುತ್ತೆ, ಅದನ್ನು ಕೂಡ ಶೇಡ್ ಮಾಡಬೇಕು. ಓಕೆ, ದಯವಿಟ್ಟು ನಾಮಿನಲ್ ರೋಲ್ ವಿತ್ ದ್ಯಾಟ್ ಆಫ್ ದ ಡೀಟೇಲ್ಸ್ ಪ್ರಿಂಟೆಡ್ ಆನ್ ದ ಕ್ವಶನ್ ಬುಕ್ಲೆಟ್ ಮತ್ತು ಆನ್ಸರ್ ಇದು ಕೊಟ್ಟಿರ್ತಾರೆ ನೋಡಿ ಶೀಟ್, OMR ಶೀಟ್, ಅದನ್ನು ಚೆಕ್ ಮಾಡಿ. ಅಂಟಿಲ್ ದ ಥರ್ಡ್ ಬೆಲ್ ಇಸ್ ರಂಗ್ ದ ಕ್ಯಾಂಡಿಡೇಟ್ ಶುಡ್ ನಾಟ್ ಬಿ ಅಲೌಡ್ ಟು ಈದರ್ ಟು ಲುಕ್ ಇನ್ಸೈಡ್ ದ ಕ್ವಶನ್ ಬುಕ್ಲೆಟ್. ನಿಮಗೀಗ 10:30ಗೆ ಅಂದರೆ 10:35ಗೆ ನಿಮ್ಗೆ ಏನನ್ನು ಕೊಟ್ಟಿರ್ತಾರೆ, ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ, ಬಟ್ ಅಲ್ಲಿವರೆಗೆ ನಿಮ್ಗೆ ಓಪನ್ ಮಾಡಲಿಕ್ಕೆ ಕೊಡೋದಿಲ್ಲ, ಒಳಗಡೆ ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ. ಯಾಕೆ ಕೇಳಿದರೆ ನಿಮ್ಮ ಜಸ್ಟ್ ಆ ಕ್ವಶನ್ ಪೇಪರ್ನ ವರ್ಷನ್ ಕೋಡನ್ನು ನಿಮ್ಮ OMR ಶೀಟಲ್ಲಿ ಬರೀಬೇಕಷ್ಟೇ 5 ಮಿನಿಟ್ಸ್. ಆಮೇಲೆ 10:40ಗೆ ಥರ್ಡ್ ಬೆಲ್ ಆಗುತ್ತೆ. ದ ಕ್ಯಾಂಡಿಡೇಟ್ ಶುಡ್ ಬಿ ಅಲೌಡ್ ಟು ಓಪನ್ ದ ಕ್ವಶನ್ ಬುಕ್ಲೆಟನ್ನು ಓದೋದು ಬೆಳಿಗ್ಗೆ ಆದರೆ 10:40 AM, ಮಧ್ಯಾಹ್ನ ಆದರೆ 2:40 PM. ಸರಿನಾ? ಸೊ ಇಲ್ಲಿಗೆ ಥರ್ಡ್ ಬೆಲ್ ಆಯಿತು. ನೆಕ್ಸ್ಟ್ ಫೋರ್ತ್ ಬೆಲ್ ಅಂತ ಹೇಳಿದಾಗ 11:10ಗೆ ಅದ್ರ ಮೀನಿಂಗ್ ಏನಂತ ಕೇಳಿದರೆ ಹಾಫ್ ಆ್ಯನ್ ಅವರ್ ಆಯಿತು, ನಿಮ್ಮದು ಎಕ್ಸಾಮ್ ಇದು ಹಾಫ್ ಆ್ಯನ್ ಅವರ್ ಆಗಿದೆ ಅಂತ ಮೀನಿಂಗ್. ಸೊ ಏನೂ ಪ್ಯಾನಿಕ್ ಆಗಬೇಡಿ. 1 hour 10 minutes ಇದೆ, ನಿಮಗೆ ಟೋಟಲ್ 70 minutes ಇದೆ, ಇನ್ನು 30 minutes ಆಗಿದ್ದಷ್ಟೇ. ಇನ್ನೂ ಆಲ್ಮೋಸ್ಟ್ 60% ಆಫ್ ದ ಟೈಮ್ ನಿಮಗಿದೆ. ನೀವು ಇದರಲ್ಲಿ 15 ಕ್ವಶನ್ ಮಾಡಿದ್ರು ನೀವು ವರಿ ಮಾಡ್ಕೊಳ್ಳೋದು ಬೇಡ, ಆಯಿತಾ? ಅದಾದಮೇಲೆ ಫೋರ್ತ್ ಬೆಲ್ 11:10ಗೆ ಆಗುತ್ತೆ. ಇದರ ಮೀನಿಂಗ್ ಏನು ಅಂತ ಕೇಳಿದರೆ, ಫೋರ್ತ್ ಬೆಲ್ ಬಗ್ಗೆ ಹೇಳಿದ್ಯಲ್ಲ, ಫಿಫ್ತ್ ಬೆಲ್ 11:30ಗೆ ಆಗುತ್ತೆ. ಇದ್ರ ಮೀನಿಂಗ್ ಏನಂತ ಕೇಳಿದರೆ 20 minutes ಆರ್ ರಿಮೈನಿಂಗ್ ಫಾರ್ ದ ಎಕ್ಸಾಮಿನೇಷನ್. ಫಸ್ಟ್ ಬೆಲ್ ಏನು ಹೇಳುತ್ತೆ ಕೇಳಿದ್ರೆ ಫಸ್ಟ್ ಹಾಫ್ ಆ್ಯನ್ ಅವರ್ ಆಗಿದೆ, ನಿಮ್ಮ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿ ಹಾಫ್ ಆ್ಯನ್ ಅವರ್ ಆಗಿದೆ ಅಂತ ಹೇಳುತ್ತೆ. ನೆಕ್ಸ್ಟು ಅಂದರೆ ಫಿಫ್ತ್ ಬಿಲ್ 11:30ಗೆ ಆಗುವಂಥ ಬೆಲ್ ಏನು ಹೇಳುತ್ತೆ ಕೇಳಿದರೆ ನಿಮಗೆ ಜಸ್ಟ್ 20 minutes ಉಳಿದಿದೆ ಅಂತ ಮೀನಿಂಗು. ಲಾಸ್ಟ್ 11:45ಗೆ ಸಿಕ್ಸ್ತ್ ಬೆಲ್ ಆಗುತ್ತೆ. ಇದ್ರ ಮೀನಿಂಗ್ ಅಂತ ಕೇಳಿದರೆ ಲಾಸ್ಟ್ 5 minutes ಇರೋದು ಅಂತ ಮೀನಿಂಗ್. ಓಕೆ, ಇನ್ನೂ 5 minutesಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಎಂಡ್ ಆಗುತ್ತೆ ಅಂತ ಮೀನಿಂಗ್. 11:50ಗೆ ಅದು ಲಾಸ್ಟ್ ಬೆಲ್, ಅದಡಿ 7th ಬೆಲ್, ಎಂಡ್ ಆಫ್ ದಿ ಎಕ್ಸಾಮಿನೇಷನು. ಇದರ ನಂತರ ಇನ್ವಿಜಿಲೇಟರ್ ಹೇಳ್ತಾರೆ ಯಾರು ಕೂಡ ಆನ್ಸರ್ ಬರೋದನ್ನು OMR ಶೀಟಲ್ಲಿ ಆನ್ಸರ್ ಬರೋದನ್ನು ಅವರು ಕನ್ಫರ್ಮ್ ಮಾಡ್ಕೊಳ್ಬೇಕು, ಬರಿತಾ ಇಲ್ಲ ಅನ್ನೋದನ್ನು. ಓಕೆ, ಬಿಫೋರ್ ಅಲೋಯಿಂಗ್ ದ ಕ್ಯಾಂಡಿಡೇಟ್ಸ್ ಟು ಲೀವ್ ದ ಎಕ್ಸಾಮಿನೇಷನ್ನು. ಇದಾದಮೇಲೆ ಅಲ್ಲಿಗೆ ಎಕ್ಸಾಮಿನೇಷನ್ ಮುಗೀತದೆ, ಅವರೆಲ್ಲದನ್ನು ಕಲೆಕ್ಟ್ ಮಾಡ್ತಾರೆ. ನಿಮ್ಮ OMR ಆನ್ಸರ್ ಶೀಟ್ ಗೊತ್ತಾಯ್ತಾ, ಇದನ್ನು ತಗೊಳ್ತಾರೆ. ಹೊರಗಡೆ ಹೋಗ್ಲಿಕ್ಕೂ ಮುಂಚೆ ದ ಇನ್ವಿಜಿಲೇಟರ್ ಮಸ್ಟ್ ಎನ್ಶ್ಯೂರ್ ದ್ಯಾಟ್ ದೇ ಹ್ಯಾವ್ ಕಲೆಕ್ಟೆಡ್ ದ OMR ಆನ್ಸರ್ ಶೀಟ್. ಇದು ತುಂಬ ಇಂಪಾರ್ಟೆಂಟ್, ಅವರು ಅದನ್ನು ಕನ್ಫರ್ಮ್ ಮಾಡ್ತಾರೆ. ಓಕೆ, ಸೊ ಅದಾದ ನಂತರ ಇನ್ವಿಜಿಲೇಟರ್ ಏನು ಮಾಡ್ತಾರೆ, ಟಾಪ್ ಶೀಟ್ ಆಫ್ ದ OMR ಆನ್ಸರ್ ಶೀಟನ್ನು, ಅದು ಆಫೀಸ್ ಕಾಪಿ ಆಗಿರುತ್ತೆ, ಕೇರ್ಫುಲ್ಲಾಗಿ ಸಪ್ರೇಟ್ ಮಾಡ್ತಾರೆ, ಅದನ್ನು ಅವ್ರ ಜೊತೆ ರಿಟೇನ್ ಮಾಡ್ತಾರೆ. ಓಕೆ, ಬಾಟಮ್ ರೆಪ್ಲಿಕಾ ಅಂದರೆ ನೀವು OMR ಶೀಟ್ ಏನನ್ನು ಫಿಲ್ ಮಾಡಿರ್ತೀರ ನೋಡಿ, ಒರಿಜಿನಲನ್ನು ಅವರೇ ತಗೊಳ್ತಾರೆ, ನಿಮಗೊಂದು ರೆಪ್ಲಿಕಾವನ್ನು ನಿಮ್ಗೆ ಕೊಡ್ತಾರೆ.
ಓಕೆ. ಸೊ ಅದಾದ ನಂತರ ನಿಮ್ಗೆ ಅದು ಯಾಕೆ ಅಂತ ಕೇಳಿದರೆ, ರೆಪ್ಲಿಕಾ ನಿಮಗೆ ಯಾಕೆ ಕೊಡ್ತಾರೆ ಕೇಳಿದರೆ, OMR ಆನ್ಸರ್ ಶೀಟ್ ಇದು ನೀವು ಮನೆಗೆ ಬಂದು ಅನ್ಅಫಿಷಿಯಲ್ ಆನ್ಸರ್ ಕೀ ಅಥವಾ KEA ಇಂದ ಬಿಡುವಂಥ ಅಫಿಷಿಯಲ್ ಆನ್ಸರ್ ಕೀಯಿಂದ ಕ್ರಾಸ್ ಚೆಕ್ ಮಾಡ್ಬೋದು ಅಂತ. ಸರಿನಾ? ಇದಿಷ್ಟು ನಿಮ್ಮ ಏನು ಟೈಮಿಂಗ್. ವೆರಿ 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 ಇಂಪಾರ್ಟೆಂಟ್. ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ಯಾನಿಕ್ ಆಗಬೇಡಿ. 70 ಮಿನಿಟ್ಸ್ ಟೈಮ್ ಇದೆ. ಯಾಕಂದರೆ ನಿಮಗೆ ಸ್ಟಾರ್ಟ್ ಆಗೋದು 10:40ಗೆ, ಎಂಡ್ ಆಗೋದು 11:50ಗೆ. ನೀವು ಕ್ವಶನ್ ಪೇಪರ್ನ ಓಪನ್ ಮಾಡೋದು 10:40ಗೆ, ಎಂಡ್ ಆಗೋದು 11:50ಗೆ. 60 ಕ್ವಶನ್ಸ್ 70 ಮಿನಿಟ್ಸ್. ಯಾರ್ಯಾರು ಇವಾಗ 50+ ಸ್ಕೋರ್ ಮಾಡಬೇಕು ಅಂತಿದ್ದೀರಾ, ನಿಮಗೆ 70 ಮಿನಿಟ್ಸ್ ಬೇಕಾಗುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಯಾರ್ಯಾರು ನನಗೊಂದು 35 to 40 ಬರಬೇಕು ಅಂತಿದ್ದೀರಾ, ಕರೆಕ್ಟ್ ನೆನಪಿಟ್ಕೊಳ್ಳಿ, ನಿಮಗೆ ಒಂದು ಕ್ವಶನ್ಗೆ 2 ನಿಮಿಷ ಸಿಗ್ತಾ ಇದೆ, 1 ನಿಮಿಷ ಅಲ್ಲ. ತುಂಬ ತುಂಬ ಇಂಪಾರ್ಟೆಂಟ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. 1 ನಿಮಿಷಕ್ಕೆ 1 ಕ್ವಶನ್ ಅಲ್ಲ. 50+ ಬೇಕಿದ್ದವರಿಗೆ ಹೌದು 1 ಅಥವಾ 1.5 ಮಿನಿಟ್ಸ್ ಅಂತ ಅಂದ್ಕೊಳ್ಬೋದು. ಬಟ್ ನೀವು 35 to 40 ಒಂದು ಸೇಫರ್ ಝೋನ್, ಒಂದು ಒಳ್ಳೆ ರ್ಯಾಂಕ್, ಟಾಪ್ 15 ಇಂಜಿನಿಯರಿಂಗ್ ಕಾಲೇಜ್ ಅದಕ್ಕೆ ಇದ್ದರೆ ನೀವು, ಅಥವಾ ಟಾಪ್ 20 ಇಂಜಿನಿಯರಿಂಗ್ ಕಾಲೇಜಲ್ಲಿ ಇದ್ದರೆ ನೀವು ಸುಮ್ಮನೆ ಮತ್ತೆ ನನಗೆ 50+ ಬೇಕು ಅಂತ ಇಲ್ಲ. ಸೊ ನನಗೆ 35 to 40 ಬಂದರೂ ನಿಮಗೆ ಒಂದು ಕ್ವಶನಿಗೆ 2 ಮಿನಿಟ್ಸ್, ಕೆಲವೊಂದು ಕ್ವಶನ್ಗಳು 30 ಸೆಕೆಂಡ್ಸಲ್ಲೇ ಮುಗ್ದೋಗುತ್ತೆ, ಅದು ಇದೆ. ಸೊ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯು ಹ್ಯಾವ್ ಅ ಮೋರ್ ದ್ಯಾನ್ ಇನಫ್ ಟೈಮ್. ಸೊ ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಟೈಮ್. ಸರಿನಾ? ಸೊ ಇದಿಷ್ಟು ಟೈಮಿಂಗ್ಸ್ ಇದಾಗಿದೆ. ಸರ್ಕ್ಯುಲರ್ ವೆರಿ ವೆರಿ ಇಂಪಾರ್ಟೆಂಟ್, ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ, ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊಳ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಕೊಡ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್, ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.